ಹಲೋ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. UID ಇಂದ ತುಂಬ ಆಪ್ಷನ್ ಇದೆ ಆಧಾರ್ ಕಾರ್ಡ್ ಅಡ್ರೆಸ್ ಚೇಂಜ್ ಮಾಡೋಕ್ಕೆ. ನಾವು ಅದರಲ್ಲಿ ಒಂದಾದ HOF ಬೇಸ್ಡ್ ಆಧಾರ್ ಕಾರ್ಡ್ ಅಡ್ರೆಸ್ ಅಪ್ಡೇಟ್ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ. ಸೊ ಗೈಸ್, ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಫಸ್ಟು ಗೂಗಲಲ್ಲಿ UIDAI ಅಂತ ಟೈಪ್ ಮಾಡಿಕೊಳ್ಳಿ. ಟೈಪ್ ಮಾಡಿದ ನಂತರ ನನ್ನ ಲ್ಯಾಂಗ್ವೇಜ್ ಏನೋ ಬೇರೆದಿದೆ, ಇಂಗ್ಲೀಷ್ ಸೆಲೆಕ್ಟ್ ಮಾಡ್ತೀನಿ. ಆಮೇಲೆ ಆಧಾರ್ ಕಾರ್ಡ್ ಅಂತ ಆಧಾರ್ ಕಾರ್ಡ್ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ಇಲ್ಲೂ ಲ್ಯಾಂಗ್ವೇಜ್ ನನ್ನ ಡಿಫಾಲ್ಟ್ ಇದೆ, ಇಲ್ಲಿ ಇಂಗ್ಲೀಷ್ ಸೆಟ್ ಮಾಡ್ತೀನಿ. ತಡೀರಿ 5 ನಿಮಿಷ. ಇಂಗ್ಲೀಷ್ ಸೆಟ್ ಆಯಿತು. ಈಗ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಿದ್ರೆ ಅಲ್ಲಿ ಅಪ್ಡೇಟ್ ಆಧಾರಲ್ಲಿ ಒಂದು ಆಪ್ಷನ್ ಇದೆ, ಅಪ್ಡೇಟ್ ಡೆಮೋಕ್ರೆಟಿಕ್ ಡಾಟಾ ಆ್ಯಂಡ್ ಚೆಕ್ ಸ್ಟೇಟಸ್ ಅಂತ. ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಆದಮೇಲೆ ಇಲ್ಲೇ ಮೇಲೆ ಇದೆ ನೋಡಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಬೇಕು. ಆಧಾರ್ ಕಾರ್ಡ್ ನಂಬರ್ ಹೊಡಿಬೇಕು. ಯಾರ್ದು ಅಡ್ರೆಸ್ ಚೇಂಜ್ ಮಾಡಬೇಕಾಗಿರುತ್ತಲ್ಲ ಅವ್ರದ್ದು ಆಧಾರ್ ಕಾರ್ಡ್ ನಂಬರ್ ಹೊಡೀರಿ. ಆಧಾರ್ ಕಾರ್ಡ್ ನಂಬರ್ ಟೈಪ್ ಮಾಡಿದ್ಮೇಲೆ ಕ್ಯಾಪ್ಷನ್ನ ಕರೆಕ್ಟಾಗಿ ಹೊಡಿಬೇಕಾಗುತ್ತೆ. ನೀವು ಕ್ಯಾಪ್ಷನ್ ಕರೆಕ್ಟಾಗಿ ಹೊಡೆದಿಲ್ಲ ಅಂದರೆ ಅಲ್ಲಿ ಇದೆ ನೋಡಿ, ಕ್ಯಾಪ್ಷನ್ ಬೇಕಾದ್ರೆ ನೀವು ಚೇಂಜ್ ಮಾಡಿ ಇನ್ನೊಂದು ಹೊಡಿಬೋದು. ಬೇರೆದು ಕ್ಯಾಪ್ಷನ್ ಬರುತ್ತೆ. ಆ ಕ್ಯಾಪ್ಷನ್ ಹೊಡೀರಿ. ಆ ಕ್ಯಾಪ್ಷನ್ ಹೊಡೆದಾದ್ಮೇಲೆ ಲಾಗಿನ್ ವಿತ್ OTP ಕೊಡಿ. ನಿಮ್ಮ ರಿಜಿಸ್ಟ್ರ್ ಫೋನ್ ನಂಬರ್ಗೆ OTP ಇರುತ್ತೆ. ಆ OTP ಎಂಟ್ರ್ ಮಾಡಬೇಕು. ನೀವು ಅವ್ರು ಕೊಟ್ಟಿರೋ ಇಷ್ಟು ಸೆಕೆಂಡ್ಸ್ ಒಳಗಡೆ ಟೈಪ್ ಮಾಡಬೇಕಾಗಿರುತ್ತೆ. ಬೇಗ ಟೈಪ್ ಮಾಡಿ. ನೀವು ಲಾಗಿನ್ ಕೊಡಿ. ಆಮೇಲೆ ಲಾಗಿನ್ ಕೊಟ್ಟಾದಮೇಲೆ ಇವೆಲ್ಲ ಆಪ್ಷನ್ ನೋಡ್ಕೊಳ್ಳಿ. ನಂದು ಮೊದಲೇ ಮಾಡಿದ್ದೆ, ಅರ್ಧಕ್ಕೆ ಮಾಡಿದ್ದೆ. ಈಗ ಅದನ್ನು ಡಿಲೀಟ್ ಮಾಡಬೇಕು. ನಾನು ನಿಮಗೋಸ್ಕರ ಹೊಸ್ದಾಗಿ ತೋರಿಸ್ತೀನಿ. ನಾನು ನೆಕ್ಸ್ಟು ಇದರಲ್ಲಿ ಆಪ್ಷನ್ ಎಲ್ಲ ನೋಡ್ಕೊಳ್ಳಿ. ಡಾಕ್ಯುಮೆಂಟ್ಸ್ ಅಪ್ಲೋಡ್, ಡೌನ್ಲೋಡ್ ಆಧಾರ್ ಕಾರ್ಡು, ಆಧಾರ್ PVC ಕಾರ್ಡ್ ಅಂತ ಇದೆ. ಆಧಾರ್ ಅಪ್ಡೇಟ್ ಇದೆ. ಆಧಾರ್ ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಾದಮೇಲೆ HOF ಹೆಡ್ ಆಫ್ ಫ್ಯಾಮಿಲಿ ಅದ್ರ ಮೇಲೆ ಕ್ಲಿಕ್ ಮಾಡಿ. ಇವೆಲ್ಲ ಓದಂಗಿದ್ರೆ ಓದಿ. ಆಮೇಲೆ ನೆಕ್ಸ್ಟ್ ಕೊಡಿ. ನೆಕ್ಸ್ಟ್ ಕೊಟ್ಟಾದಮೇಲೆ ಇದರಲ್ಲಿ ಎಂಟರ್ ಆಧಾರ್ ನಂಬರ್ ಆಫ್ HOF ಅಂತ ಇದೆಯಲ್ಲ. ಈಗ ನೀವು ಯಾರು ಆಧಾರ್ ಕಾರ್ಡ್ HOF ಇಂದು ಏನು ಅಡ್ರೆಸ್ ಇದೆಯೋ ಅದೇ ಅಡ್ರೆಸ್ ನಿಮ್ಮದಕ್ಕೂ ಆಗುತ್ತೆ. ಅವ್ರದ್ದನ್ನ ಅವ್ರ ಆಧಾರ್ ನಂಬರ್ನ ನೀವು ಎಂಟ್ರ್ ಮಾಡಬೇಕಿಲ್ಲಿ. ಅವ್ರ ಆಧಾರ್ ಕಾರ್ಡ್ ಎಂಟ್ರಿ ಮಾಡಬೇಕು ನೀವು ಕರೆಕ್ಟಾಗಿ. ಅದು ಎಂಟ್ರ್ ಮಾಡ್ತಿದ್ದಂಗೆ ಅಲ್ಲೇ ನಂಬರ್ ಅದೇ ಬರುತ್ತೆ. ಲಾಸ್ಟ್ 4 ಡಿಜಿಟ್ ತೋರಿಸುತ್ತೆ ನಿಮಗೆ. ಮತ್ತು ಅವ್ರ HOF ಏನಾಗಬೇಕು ನಿಮಗೆ, ಫಾದರು ಆಗ್ಬೋದು, ಹಸ್ಬೆಂಡ್ ಆಗ್ಬೋದು, ಆಪ್ಷನ್ ಇರುತ್ತೆ. ಅದರಲ್ಲಿ ಕ್ಲಿಕ್ ಮಾಡಿ. ಆಮೇಲೆ ಸೆಲ್ಫ್ ಡಿಕ್ಲರೇಷನ್ ಫಾರ್ಮ್ನ ನೀವು ಫಿಲಪ್ ಮಾಡಬೇಕಾಗುತ್ತೆ. ಫಿಲಪ್ ಮಾಡಿದ್ರೆ ಮಾತ್ರ ಅದು ಆಗೋದು. ಫಿಲಪ್ ಮಾಡಿ ಅದನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ. ಅದು HOF ಫಾರಮ್ ಸಿಗುತ್ತೆ, ಅದು ಗೂಗಲಲ್ಲಿ ಡೌನ್ಲೋಡ್ ಮಾಡಿ. ಅದು ಹೆಂಗೆ ಫಿಲಪ್ ಮಾಡೋದಂತ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ನಿಮಗೆ. ನೋಡಿ, ಇದೇ ಫಾರ್ಮ್. ಅದು ಇದು ಫಾರ್ಮು ನೀವು ಫಿಲ್ ಮಾಡಿ ಅವ್ರ ಹತ್ರ ಎಲ್ಲ ಸೈನ್ ಹಾಕ್ಸಿರ್ಬೇಕು. ಆಮೇಲೆ ನೆಕ್ಸ್ಟ್ ಕೊಡಿ. ನೆಕ್ಸ್ಟ್ ಕೊಟ್ಟಾದಮೇಲೆ ಈಗ ಪೇಮೆಂಟು, ಈಗ ಲಾಸ್ಟ್ ಮಿನಿಟ್ ಪೇಮೆಂಟ್ ಮಾಡಬೇಕು. ಈಗ ಇದೆಲ್ಲ ಓದಿ 50 ರೂಪೀಸ್ ಆಗುತ್ತೆ ಇದಕ್ಕೆ, ಹಿಂಗೆ ಅಡ್ರೆಸ್ ಚೇಂಜ್ ಮಾಡೋಕ್ಕೆ. ಆಮೇಲೆ ಈಗ ಅದು ಐ ಹಿಯರ್ ಕನ್ಫರ್ಮ್ ದಟ್ ಐ ಹ್ಯಾವ್ ರೀಡ್ ಆ್ಯಂಡ್ ಪೇಮೆಂಟ್ ಎಲ್ಲ ಓದಿದ್ದೀನಿ ಅಂತೆಲ್ಲ ಕ್ಲಿಕ್ ಮಾಡಿ. ಅದು ಐ ಹಿಯರ್ ಮೇಲೆ ಐತಲ್ಲ, ಅದು ಆಪ್ಷನ್ ಕ್ಲಿಕ್ ಮಾಡಿ. ಆಪ್ಷನ್ ಕ್ಲಿಕ್ ಆದಮೇಲೆ ಪ್ಲೀಸ್ ಸೆಲೆಕ್ಟ್ ದ ಪೇಮೆಂಟ್ ಆಪ್ಷನ್ ಇದೆಯಲ್ಲ, ರೆಸರ್ವ್ ಪೇ ಮೇಲೆ ಕ್ಲಿಕ್ ಮಾಡಿ. ಮೇಕ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿ. ಸ್ವಲ್ಪ ವೆಯ್ಟ್ ಮಾಡಿ, ಬರುತ್ತದು. ಆಮೇಲೆ ಇದರಲ್ಲಿ ವ್ಯಾಲೆಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನೀವು ವ್ಯಾಲೆಟ್ ಮೇಲೆ ಕ್ಲಿಕ್ ಮಾಡ್ತಿದ್ದಂಗೆ ಇಲ್ಲಿ ಆಪ್ಷನ್ ತೋರಿಸ್ತೀವಿ ಯಾವುದ್ರಲ್ಲಿ ಪೇ ಮಾಡ್ತೀರಾ ಅಂತ. ನಾನು ಫೋನ್ಪೇ ಕ್ಲಿಕ್ ಮಾಡ್ತೀನಿ. ಪೇ ನೌ ಅಂತ ಕೊಡ್ತೀನಿ. ಹಂಗೆ ಪೇ ನೌ ಅಂತ ಕೊಟ್ಟಾಗ ಅದು ನಿಮ್ಮದು ಅದರಲ್ಲಿ QR ಸ್ಕ್ಯಾನರ್ ಕೊಡುತ್ತೆ. ಅದು ನಿಮಗೆ QR ಸ್ಕ್ಯಾನರ್ ತೋರಿಸುತ್ತೆ. ಅದು ನೀವು ಫೋನಲ್ಲಿ ಸ್ಕ್ಯಾನ್ ಮಾಡಿ ಪೇ ಮಾಡಬೇಕಾಗುತ್ತೆ. ನೋಡಿ, ಹಂಗೆ ಪೇ ಮಾಡ್ತಿದ್ದಂಗೆ ಆಯಿತು, ಪೇ ಆಗೋಯ್ತು. ಪೇ ಆಯಿತು ನೋಡಿ, ಬಂತು. ಈಗ ಡೌನ್ಲೋಡ್ ಅಕ್ನಾಲಜ್ಮೆಂಟ್ ಅಂತ ಇದೆ, ಆ ಡೌನ್ಲೋಡ್ ಮಾಡ್ಕೊಬೇಕು ನೀವು. ಅದರಲ್ಲಿ SR ನಂಬರ್ ಅಂತ ಏನೋ ಒಂದಿರುತ್ತೆ. ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ. SRN ನಂಬರ್ ಅಂತ ಇದೆ ನೋಡಿ ಅಲ್ಲಿ, ಅದು ನಿಮ್ಗೆ ಬೇಕಾಗುತ್ತೆ. ಇದು 2 ಸ್ಟೆಪ್ ಇರೋದು. ಈಗ ಫಸ್ಟ್ ಸ್ಟೆಪ್ ಆಯಿತು, ಈಗ ಇನ್ನೊಂದು ಸ್ಟೆಪ್ ಇದೆ. ಇದು ನೋಡಿ, ಹಿಂಗಿರುತ್ತೆ ಅಕ್ನಾಲಜ್ಮೆಂಟು. ನೆಕ್ಸ್ಟ್ ಕ್ಲೋಸ್ ಮಾಡಿ. ಮತ್ತೆ ಫಸ್ಟ್ ಆಪ್ಷನ್ ಬಂದಿದ್ರು ಆಧಾರ್ ಅಪ್ಡೇಟ್ ಆಧಾರ್, ಅಲ್ಲಿಗೆ ಹೋಗಿ. ಆಮೇಲೆ ಮತ್ತೆ ಅದೇ ಅಪ್ಡೇಟ್ ಎನ್ರೋಲ್ಮೆಂಟ್ ಅದಕ್ಕೆ ಹೋಗಿ. ಆಮೇಲೆ ಮತ್ತೆ ಲಾಗಿನ್ ಅಂತ ಇದೆ, ಅದು ಕೊಡಿ. ಲಾಗಿನ್ ಕೊಡಿ. ನಿಮ್ಮ DOF ಯಾರು ಇರ್ತಾರಲ್ಲ ಅವ್ರ ಆಧಾರ್ ನಂಬರ್ ಹಾಕ್ಬೇಕು. ಈಗ ನಮ್ಮ ಫ್ರೆಂಡ್ ಒಬ್ಬ ಮಾಡಿದ್ದ ಇದನ್ನ. ಆದರೆ ಇಲ್ಲಿ ಆಧಾರ್ ನಂಬರ್ ಏನು ಹಾಕ್ಬೇಕಂತ ಅವ್ನಿಗೆ ಗೊತ್ತಿಲ್ಲ. ಅವನದೇ ಆಧಾರ್ ನಂಬರ್ ಹಾಕೊಂಡು ಅವನದೇ ಕ್ಯಾಪ್ಷನ್ ಹಾಕೊಂಡು ನೋಡ್ದೆ, ಬರಲಿಲ್ಲ. ನನಗೆ 5-6 ಸಲ ಫೋನ್ ಮಾಡಿ ತಲೆ ತಿಂದ ನನಗೆ ಏನು ಮಾಡೋದಂತ. ಆಮೇಲೆ ನಾನು ಅವ್ನಿಗೆ ಬೈದು HOF ನೀವು ಯಾರಿಗೆ HOF ಕೊಟ್ಟಿರ್ತೀವಿ ಅವ್ರದ್ದು ಆಧಾರ್ ನಂಬರ್ ಹಾಕಿ ಅವ್ರ ಮೊಬೈಲ್ಗೆ OTP ಹೋಗುತ್ತೆ. ಆ OTP ಎಂಟ್ರ್ ಮಾಡಿ ಲಾಗಿನ್ ಆದಮೇಲೆ
ನಿಂದೆಲ್ಲ ಆಗೋದು ಅಂತ ಹೇಳಿದೆ. ನೀವು ಆ ತಪ್ಪು ಮಾಡೋಕ್ಕೆ ಹೋಗ್ಬಿಡಿ. ಈಗ OTP ಎಂಟ್ರ್ ಮಾಡಿ ಆಮೇಲೆ ಲಾಗಿನ್ ಕೊಡಿ. ಲಾಗಿನ್ ಕೊಟ್ಟಾದಮೇಲೆ ಇಲ್ಲಿ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಿದ್ರೆ ಮೈ ಹೆಡ್ ಫ್ಯಾಮಿಲಿ ರಿಕ್ವೆಸ್ಟ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಎಂಟರ್ SRN ನಂಬರ್ ಇತ್ತಲ್ಲ ಆಗಲೇ, ಆ SRN ನಂಬರ್ನ ಟೈಪ್ ಮಾಡಿ. ಆ SR ನಂಬರ್ ಇತ್ತಲ್ಲ ನಿಮ್ಮ ಅಕ್ನಾಲಜ್ಮೆಂಟಲ್ಲಿ ನೋಡಿ ಕರೆಕ್ಟಾಗಿ SR ನಂಬರ್ನ ಟೈಪ್ ಮಾಡ್ಕೊಬೇಕು. ಟೈಪ್ ಮಾಡಾದಮೇಲೆ ಎಕ್ಸೆಪ್ಟ್ ಅಂತ ಕೊಡಿ, ಕಂಟಿನ್ಯೂ ಅಂತ ಕೊಡಿ. ನೋಡಿ ಆಯಿತು. ಅದು ಒಂದು ವಾರದಷ್ಟರಲ್ಲಿ ನಿಮ್ಮದು ಅಡ್ರೆಸ್ ಚೇಂಜ್ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.